ಆಗುತ್ತಾ ಕಾಂಗ್ರೆಸ್ ಶಾಸಕನ ಸ್ಥಾನ? ಮಾಲೂರು ಕಾಂಗ್ರೆಸ್ ಶಾಸಕನಿಗೆ ಬಿಗ್ ಶಾಕ್. ಕೆವೈ ನಂಜೇಗೌಡ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡರಿಗೆ ಶುರುವಾಯಿತು ಮರು ಎಣಿಕೆ ಟೆನ್ಷನ್. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಎಣಿಕೆ. ಮಾಲೂರಿ ಕ್ಷೇತ್ರದಲ್ಲಿ ನಡೆಯಲಿದೆ ಮರು ಎಣಿಕೆ. ಚುನಾವಣೆ ಫಲಿತಾಂಶದ ತಕರಾರು ಅರ್ಜಿ ವಿಚಾರ. ನಂಜೇಗೌಡ ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೊರೆ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಅರ್ಜಿ. ಮಂಜುನಾಥ್ ಗೌಡ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್. ಮರು ಎಣಿಕೆಗೆ ಸಮ್ಮತಿ ಸೂಚಿಸಿರೋ ಹೈಕೋರ್ಟ್. ಹೀಗಾಗಿ ಆಗಸ್ಟ್ 13ಕ್ಕೆ ಇವಿಎಂ ಉಗ್ರಾಣದ ಬಾಗಿಲು ಓಪನ್. ಇವಿಎಂ ಉಗ್ರಾಣದ ಬಾಗಿಲು ತೆರೆಯಲು ಕೋರ್ಟ್ ಅವಕಾಶ. ಕೋರ್ಟ್ ಆದೇಶದ ಬೆನ್ನಲ್ಲೇ ಕೋಲಾರ ಜಿಲ್ಲಾಡಳಿತ ಸಿದ್ಧತೆ. ಮಾನ್ಯತೆ ಪಡೆದ ಪಕ್ಷಗಳ ಎದುರು ಎಣಿಕೆ ಮಾಡಲು ಸಜ್ಜು. ಸ್ಥಳದಲ್ಲಿ ಹಾಜರಿರುವಂತೆ ಬಿಜೆಪಿ, ಕಾಂಗ್ರೆಸ್, ಬಿಎಸ್ಪಿ, ಸಿಪಿಎಂ, ಆಮ್ ಆದ್ಮಿ ಪಾರ್ಟಿ, ಜೆಡಿಎಸ್ ಪಕ್ಷಗಳಿಗೆ ಪತ್ರ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದ ನಂಜೇಗೌಡ 50,955 ಮತ ಪಡೆದಿದ್ದ ಕಾಂಗ್ರೆಸ್ನ ಕೆವೈ ನಂಜೇಗೌಡ, ಬಿಜೆಪಿಯ ಕೆಎಸ್ ಮಂಜುನಾಥ್ ಗೌಡಗೆ 50,707 ಮತ, ಕೇವಲ 248 ಮತಗಳ ಅಂತರದಿಂದ ಗೆದ್ದಿದ್ದ ನಂಜೇಗೌಡ. ಕಾಂಗ್ರೆಸ್ ಶಾಸಕನ ಸ್ಥಾನ ಅಸಿಂಧುವಾಗುತ್ತಾ ಹೇಗೆ? ಮಾಲೂರು ಕಾಂಗ್ರೆಸ್ ಶಾಸಕನಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಕೆವೈ ನಂಜೇಗೌಡ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡರಿಗೆ ಶುರುವಾಯಿತು ಮರು ಎಣಿಕೆಯ ಟೆನ್ಷನ್. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಎಣಿಕೆಗೆ ಆಗ್ರಹಿಸಲಾಗಿದೆ. ಮಾಲೂರಿ ಕ್ಷೇತ್ರದಲ್ಲಿ ನಡೆಯಲಿದೆ ಮರು ಎಣಿಕೆ. ಚುನಾವಣೆ ಫಲಿತಾಂಶದ ತಕರಾರು ಅರ್ಜಿ ವಿಚಾರವಾಗಿ ನಂಜೇಗೌಡ ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದರು. ಬಿಜೆಪಿ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಅರ್ಜಿ ಸಲ್ಲಿಸಿದ್ದರು. ಹೈಕೋರ್ಟ್ ಮಂಜುನಾಥ್ ಗೌಡ ಅರ್ಜಿ ವಿಚಾರಣೆ ನಡೆಸಿದೆ. ಮರು ಎಣಿಕೆಗೆ ಸಮ್ಮತಿ ಸೂಚಿಸಿದೆ. ಹೀಗಾಗಿ ಆಗಸ್ಟ್ 13ಕ್ಕೆ ಇವಿಎಂ ಉಗ್ರಾಣದ ಬಾಗಿಲು ಓಪನ್ ಮಾಡಲಾಗುತ್ತೆ. ಇವಿಎಂ ಉಗ್ರಾಣದ ಬಾಗಿಲು ತೆರೆಯಲು ಕೋರ್ಟ್ ಅವಕಾಶ ಕಲ್ಪಿಸಿಕೊಟ್ಟಿದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ಕೋಲಾರ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಮಾನ್ಯತೆ ಪಡೆದ ಪಕ್ಷಗಳ ಎದುರು ಎಣಿಕೆ ಮಾಡಲು ಸಜ್ಜಾಗಿದೆ. ಸ್ಥಳದಲ್ಲಿ ಹಾಜರಿರುವಂತೆ ಬಿಜೆಪಿ, ಕಾಂಗ್ರೆಸ್, ಬಿಎಸ್ಪಿ, ಸಿಪಿಎಂ, ಆಮ್ ಆದ್ಮಿ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಪತ್ರ ನೀಡಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದ ನಂಜೇಗೌಡ 50,955 ಮತ ಪಡೆದಿದ್ದ ಕಾಂಗ್ರೆಸ್ನ ಕೆವೈ ನಂಜೇಗೌಡ, ಬಿಜೆಪಿಯ ಕೆಎಸ್ ಮಂಜುನಾಥ್ ಗೌಡಗೆ 50,707 ಮತ, ಕೇವಲ 248 ಮತಗಳ ಅಂತರಗಳಿಂದ ಗೆದ್ದಿದ್ದರು.